ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಇಲ್ಲಿ ನೋಡಿರಿ, ಬೆಳಿಗ್ಗೆಕಿನ ನಾನು ಕುರಾನ್ ಬೆಳಗ್ಗೆ ಡೈಲಿ ಬೆಳಗ್ಗೆ ನಾನು ಸ್ವಚ್ಛ ಇದ್ನಿ ಅಂತ ಹೇಳಿದ್ರೆ ನಾನು ಕುರಾನ್ ಓದೋದ್ರಿಂದ ನನ್ನ ರೂಟೀನ್ ಸ್ಟಾರ್ಟ್ ಆಗೋದ್ರಿ. ದೇವ್ರಿಗೆ ಮೊದಲು ದೀಪ ಹಚ್ತೀನಿ ರೀ. ಅಮ್ಮ ದೀಪ ಹಚ್ಚಿರಿ ಅಂತಾರೆ ಬೆಳಗ್ಗೆ ಎದ್ದ ತಕ್ಷಣ. ಅದನ್ನು ಹಚ್ಚಿದ ತಕ್ಷಣ ಕುರಾನ್ ಓದಿ ಮುಂದಿನ ಕೆಲಸ ರೀ ನಂದು. ಇದು ಅಕ್ಕಿ ಹಿಟ್ಟು ಹಾಕ್ಸಿದ್ದೆ ನಾನು, ಒಂದು ಕಲ್ಪ ಅಕ್ಕಿ ಇಟ್ರಿ. ಎದಕ್ಕಾರ ಬೇಕಲ್ರಿ, ಏನರ ಮಾಡೋ ಕೊಟ್ಟ ಅಕ್ಕಿ ಹಿಟ್ಟು ಬೇಕಾಗತ್ತೈತಿ ರೀ. ಈಗ ಮೊದಲೆಲ್ಲ ಅಷ್ಟು ಉಪಯೋಗ ಹಾಕಿದ್ದಿಲ್ಲ ರೀ ಅಕ್ಕಿ ಹಿಟ್ಟು. ಈಗಂತ ಅಕ್ಕಿ ಹಿಟ್ಟು ಎಲ್ಲದಕ್ಕೂ ಉಪಯೋಗ ಆಗ್ತೈತಿ. ಹಾಗಾಗಿ ಒಂದು ಕಲ್ಪ ಮೊನ್ನೆ ಮಾದ್ಲಿ ಹಾಕ್ಸೋ ಮುಂದೆ ಹಾಕ್ಸಿದ್ದೆ ರೀ. ಮತ್ತೀಗ ನಾನು ಕಡ್ಲಿಕಾಳು ನೆನೆ ಹಾಕಿದ್ದೀರಿಪ್ಪ. ಸ್ವಲ್ಪ ಕಡ್ಲಿಕಾಳಿಂದ ಮೆಂತೆ ಐತ್ರಿ, ಎರಡು ಹಾಕಿ ಕರಿ ಮಾಡಿ ನಾನ್ ರೊಟ್ಟಿ ಮಾಡಬೇಕು ಅಂತ ಅಂದ್ರೆ ಚಲೋ ಆಗ್ತೈತಿ, ಟೇಸ್ಟ್ ಆಕೈತಿ. ಅದು ಮಾಡ್ಬೇಕಂತ ಅಂದು ಆ ರೀಪ ಎಲ್ಲ ಬಾಂಡೆ ಹಾಕೊಂಡು ಹೋದ್ರಿ. ಅದು ಮಾಡ್ಬೇಕಂದ್ರೆ ನಾನು ಸಿಮೆಂಟ್ ಕಲ್ಸಾಕತ್ರೇನ್ರಿ. ಈಗ ಅದು ಮ್ಯಾಲೆ ಸೊರಕೈತಲ್ರಿಪ್ಪ, ಎಲ್ಲಿ ನಿನ್ನಂತ ಎಷ್ಟು ಹೊಂದ ಸೋರ್ತ್ರಿ ನಮ್ಮಲ್ಲಿ ರೀ. ಒಳಗೆ ಹೋಗಿ ಹೆದ್ರಿಗೆ ಬರೋದಿತ್ರಿ ನಮ್ಗೆ, ಹಂಗೆ ಆಗ್ತೈತಿ. ನಿನ್ನೆ ಈಗ ಅಲ್ಲಿ ಹೊರಗೆ ಹೋಗ್ಬೇಕಂದ್ರೆ ಹೆದ್ರಿಗೆ ಬರೈತಿ ನಮ್ಗೆ. ಅಲ್ಲಿ ಹೊರಗೆ ಕಾಲಿಡ್ಬೇಕಂತಂದ್ರೆ ನಾವು ಎಲ್ಲಿ ನೆಂದು ಬಿಡೋ ಜನಪ್ಪ ಮ್ಯಾಗೆ ಅನ್ನಂಗೆ ಅನ್ಸೈತ್ರಿ. ಮತ್ತು ಈಗ ಅವ್ರು ಕೇಳೋದು ಬ್ಯಾಡ ಎಷ್ಟು ಅಂತ ಸಿಮೆಂಟ್ ಹಾಕ್ಬೇಕಂದ್ರೆ ಒಂದು ಬುಟ್ಟಿ ಸಿಮೆಂಟ್ ಕಲಿಸ್ತಾರೆ ಅವ್ರು. ಅದು ಒಜ್ಜಿ 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 ಆಗಿ ಒಂದು ಅರ್ಧ ಬೀಳತ್ತೆ ಅಂತೀವಿ ನಾವು. ಒಜ್ಜಿಗೆ ನಾ ತಿಕ್ಕಿದ್ದೈತಂತ ಮಾಡಿ ಕುಕ್ಕರ್ ಇಲ್ಲ ಮಾಡಕ್ಕೆ ಕಡ್ಲಿ ಕಾಳು ನೆನೆ ಹಾಕಿದ್ದೆ ಸರಿ ಮಾಡಕ್ರಿ. ಒಂದು ನೀರಿಗೆ ಸ್ವಚ್ಛ ತೊಳ್ಕೊಂಡು ನೆನೆ ಹಾಕಿಬಿಡ್ತೀನಿ. ಇದು ಕುದಿಯಕ್ಕೆ ಹಾಕಿಬಿಡ್ತೀನಿ, ಸಣ್ಣಗೆ ಕುದಿಲ್ರಿ. ಇನ್ನು ಹಳೆ ಹುಬ್ಳ್ಯಾಗ ಅದಾರಪ್ಪ ಗಿಡ ಅದೆಲ್ಲ ಬಿಟ್ಟು ಗಾಳಿ ಸಮೇತ ಮಳಿ ಬರಕತ್ತಾರಿಪ್ಪ ಇವು. ಗದಗ್ನ್ಯಾಗ ನೀನು ನಮ್ಮೂರಾಗಂತ ಕರೆಂಟ್ ಇಲ್ಲ ಅಂತ ನಮ್ಮ ತಮ್ಮ ಬೇಕಾದ್ರೆ ಅವ್ರು ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಐತ್ರಿ. ಸ್ವಿಚ್ ಆಫ್ ಇರ್ತಾರೆ ಅವ್ರು ಫೋನು. ಏನು ಬೇಕಾ ಫೋನ್ ಇಲ್ಲ ಏನಿಲ್ಲ ಅಂತೇಳಿ ಅಂದ. ಏನು ಮಾಡ್ತೀಪ್ಪ ಯಪ್ಪ, ನೀನು ಇಲ್ಲೇನು ಕರೆಂಟ್ ಎಷ್ಟೊತ್ತನ ಹೋಗಿದ್ವು ಅಂತಂದೆ. ಅಲ್ಲೇನು ಹಂಗಾಗೈತೆ ಅಂದ್ರೆ ನಮ್ಮೂರಾಗ ಕರೆಂಟ್ ಇಲ್ಲ. ಏನು ಮಾಡತ್ತಿ ಮಮ್ಮಿ ಇವಾಗ? ನಾನು ರೊಟ್ಟಿಗೆ ಹಿಟ್ಟು ಹಾಕತ್ತೀನಿ. ಅದು ಈಗಿದು ಮೈದಾ ಹಿಟ್ಟು ಸಾಣಿಸಿ ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ, ಆಮೇಲೆ ಹಾಲು, ಒಂದು ಸ್ವಲ್ಪ ಎಣ್ಣೆ, ಯಾಕೆ ಹಾಕೊಂಡ್ ತೋರ್ಸಲ್ಲ, ಸಕ್ರೆ ಎಲ್ಲ ಕೂಡ ಹಾಕಿ ಕಲಿಸ್ಬೇಕು. ಈಗ ಅದನ್ನ ಹಿಂಗೆ ಹೇಳ್ತಾರೆ ಗೊತ್ತಾಗಲ್ಲ. ತಂದು ಇಲ್ಲ ತಂದು ತೊಗೊಲಿನ ಹಂಗಾದ್ರೆ ಇದಕ್ಕೆ ಸ್ವಲ್ಪ ಇದೇನಿದು ಬೇಕಿಂಗ್ ಪೌಡ್ರ್, ಇದು ಇಷ್ಟ ಹಾಕೊಳ್ಳೋಣ. ಸ್ಟ್ರಾಂಗ್ ಇರ್ತದೆ ಬೇಕಿಂಗ್ ಪೌಡ್ರ್. ಆಮೇಲೆ ಸೋಡಾ ಹಾಕೊಳ್ಳೋಣ, ಸೋಡಾ ಪುಡಿ ಒಂದು ಸ್ವಲ್ಪ, ಅಂದ್ರೆ ಸಾಫ್ಟ್ ಆಗ್ತಾವೆ ನಮಗೆ. ನಾನು ಮತ್ತು ಉಪ್ಪು ಹಾಕೊಳ್ಳೋಣ ಸ್ವಲ್ಪ, ಉಪ್ಪು ಸ್ವಲ್ಪ, ಸಕ್ಕರೆ ಹಾಕೊಳ್ಳೋಣ. ಎಲ್ಲರೂ ಬರ್ತಾವೆ. ಸ್ವಲ್ಪ ಇಷ್ಟು ಸಕ್ಕರೆ ಹಾಕೊಳ್ಳೋಣ. ಆಮೇಲೆ ಎಣ್ಣೆ ಹಾಕೋಣ ಒಂದಿಷ್ಟು, ಸ್ವಲ್ಪ ಎಣ್ಣೆ. ಉಪ್ಪು ಇಲ್ಲ, ಉಪ್ಪು ಹಾಕೊಂಡೆ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಮಿಕ್ಸ್ ಮಾಡೋಣ. ಈಗ ಒಂದಿಷ್ಟು ಹಾಲು ಹಾಕ್ಕೊಂಡು ನಾದ್ಕೊಂಬಿಡೋಣ ಹಿಟ್ಟು. ಹಾಲಿನೊಳಗೆ ನಾದ್ಕೊಂಬಿಡೋಣ. ಇಲ್ಲಿ ಹಾಲು ಹಾಕಿ ಮಿಕ್ಸ್ ಮಾಡೋದ್ರಿ. ಹಿಟ್ಟು ನಾದಿದ್ದೆ ನಾನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು. ಈಗ ಕಡ್ಲಿ ಕುದಿಯಕ್ಕೆ ಹಾಕನ್ರಿ. ಅಮ್ಮ ಇದನ್ನು ಕಲ್ಸಕತ್ತಾರನ ಸಿಮೆಂಟ್ ಹಾಕಿ ಕಲ್ಸಕತ್ತಾರ. ಹೋಗಿ ಬರೋ ಅಂತಾರೆ ಬಂಗಾರ ಮೇಲೆ ಅವ್ನು ಕುದಿಸಿಟ್ಟು ಹೋಗೋಣ, ಅಲ್ಲಿವರೆಗೆ ಕುದ್ಬಿಡ್ತಾವೆ ಇವು ಕಡ್ಲಿ ರೀ. ಕುಕ್ಕರ್ ಹಾಕಿರಿ, ಈಗ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇದನ್ನೇ ಮಾಡೋಣಪ್ಪ ಅಂದ್ರೆ ಒಂದು 4-5 ಸೀಟಿ ಮಾಡಿಸ್ಕೊಂಬಿಡ್ರಿ, ಅಂದ್ರೆ ಮೆತ್ತಗೆ ಹಾಕೋರಿ. ಈಗ ಅದು ಸೀಟಿ ಆಗಲಿ, ಒಂದು 5-6 ಸೀಟಿ ಆಗ್ಬೇಕ್ರಿ ಅವು. ನಮ್ಮ ಕುಕ್ಕರ್ನ ಅಷ್ಟು ಸ್ಟ್ರಾಂಗ್ ಇಲ್ಲರಿ, ಒಂದು 2-3 ಸೀಟಿ ಒಳಗೆ ಕುದಿಯಂಗೆ. ಏನು ಮಾಡಿದ್ವ, ಏನೇನವು ಅದೇನು? ಅಯ್ಯೋ ಅದನ್ನು ಎಷ್ಟು ಇದಕ್ಕೆ ಅಷ್ಟಕ್ಕೆ
119. ಮಿಲ್ಕ್ನ ಅದಾವ ಇದ್ರಾಗಿಲ್ಲ ಮೊಸರು ಮಜ್ಜಿಗೆ ಎಷ್ಟಾನ 3 ಮಜ್ಜಿಗೆ 2 ಮೊಸರು ಅದು ಒಂದು ಎಷ್ಟು ಕೊಟ್ಟು 119. ಹೌದನ್ನ ಚಲೋ ಆತಲ್ಲ ನೋಡ್ರಿಪ್ಪ 119 ಫ್ರಿಜ್ನೊಳಗೆ ಇಟ್ಬಿಡು ಅವನ್ನ ಕೆಳಗೆ ಇಡು ಮೇಲೆ ಇಡಬೇಡ ಹಾಲಿನೊಳಗೆ ಇಡಬೇಡ ಅವನ್ನ ಕೆಳಗೆ ಇಟ್ಬಿಡು ಹಾಲು ಕೆಟ್ಟೋಕೊ ಮತ್ತು ಅದ್ರ ಇದಕ್ಕೆ ಕೆಳಗೆ ಇಟ್ಬಿಡು ಅವೇನು ಇದಲ್ಲ ಆಗ್ಯದಲ್ಲ ಏನಲ್ಲ ಅವು ಒಂದು 7 ಸೀಟಿ ಆಗಿದ್ಮೇಲೆ ಬಂದು ಮಾಡ್ಕೊಂಡು ವರ್ಷ ಬಾ ಬೇಕು ಸೀಟಿ ಹಾಂ ನಮ್ಮ ಮ್ಯಾಲೆ ಹೋಗಿ ಒಂದು ಸಿಮೆಂಟ್ ಹಚ್ಚಿ ಬರಲೇ ಏನಂತ ಮತ್ತು ದೊಡ್ಡ ಹಚ್ಕೊಂತ ಇಲ್ಲಿ ಬಂದ್ರೆ ಅವ್ರು ಸೋರೋದು ಎಲ್ಲೇ ಅವ್ರು ಹಚ್ಚೋದು ಎಲ್ಲೇ ಇಲ್ಲಿ ಹಚ್ಬೇಕತ್ತ ಆ ಬಚ್ಚಲ ಮ್ಯಾಗ ಬಾವ ಹಚ್ತೀನಿ ಬಾವ ನಾನು ಈ ಕಡೆ ಬಾ ನೀನು ಅದಲ್ಲ ಅಜ್ಜಿ ನೋಡ್ರಿ ಸಿಮೆಂಟ್ ಹಾಕಿ ಇಷ್ಟು ದಪ್ಪ ಆಗೈತ್ರಿಪ್ಪ ಸಿಮೆಂಟ್ ಹೌದೇನ್ರಿ ಹಾಕಿದ ಸಿಮೆಂಟ್ ಅದ ಒಂದು ಟ್ಯಾಕ್ಟರ್ ಸಿಮೆಂಟ್ ಆಗೈತೇನ್ರಿ ಈಗ ನಾನು ಬಂದಾಗಿದ್ದು ಹಾಕಿದ್ದು ನೋಡ್ಬಿಟ್ರೆ ಒಂದು ಟ್ರಕ್ ಆಗಿದ್ದೈತ್ರಿ ಅದು ಮಳೆ ಬಂದ ತೇಲ್ಕೆ ಹೋಗೈತ್ರಿ ಹಾಂ ಮತ್ತು ಹಂಗೆ ಆಕೈತಿ ಅದು ಸೋರೋದು ಇಲ್ಲೇ ಇದ್ರ ಕೆಳಗನ ಸೋರತಿ ಇಲ್ಲೆಲ್ಲ ಇಷ್ಟು ಸಿಮೆಂಟ್ ಹಾಕ್ತೀವಿಪ್ಪ ಎಲ್ಲಿ ಸೋರ್ತಿತ್ತು ಅದು ಅನ್ನಂಗೆ ಆಕೈತಿ ನನಗೆ ಇಲ್ಲಿ ಹಚ್ಚಂತಾರೆ ಇದ್ರಿ ಇಲ್ಲಿ ಹಚ್ಚಿದ್ದೆ ನೋಡ್ರಿ ಯಾರು ಇಲ್ಲಿ ಹಚ್ಚಂತಾರೆ ಅವ್ರು ಮಗ್ಗಲ್ದಾಗ ಇದು ನೋಡಿ ತೋರಿಸ್ತು ದಾದಿಗೆ ನೋಡಿ ಇಲ್ಲೆಲ್ಲ ಹಾಕಿ ನೋಡ್ರಿ ಸಿಮೆಂಟ್ ನಾನು ಏಕನ ಸಿಮೆಂಟ್ ಹಾಕಿನಿ ಇಲ್ಲಿ ಕೆಳಗಿನ ಹೊರಮಗ್ಲಿದು ಹಾಕಿಲ್ಲ ಅಂತಾರೆ ನೋಡೋರು ಇವ ಹೌದೇ ಹೆಕ್ಕೆ ಅಲ್ಲಿ ಮತ್ತೆ ಅದನ್ನ ಅಂತಾರೆ ನೋಡ್ರಿ ಅವ್ರು ಅಡ್ಡಿ ಕಾಳು ಚಲೋ ಕುದ್ಬಿಟ್ಟಾವ ನೋಡ್ರಿ ಅದೇ ಈ ಥರನ ಕುದಬೇಕಿರೋ ಇಲ್ಲ ನಾನು ಇದನ್ನು ಬಾಳಿಕಾಯಿ ಇಟ್ಟೀನಿ ರೀ ಈಗ ಎಣ್ಣೆ ಹಾಕೊಳ್ಳಂತಿದ್ರು ಅದು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆತಂದ್ರೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಎಲ್ಲ ಪೂರ ಮೆತ್ತಿ ಬಂದಿವ್ರಿಪ್ಪ ಎಲ್ಲೆಲ್ಲಿ ಏನಾಗಿತ್ತು ಎಲ್ಲ ಮೆತ್ತಿ ಮತ್ತು ನಮ್ಮ ಜೀರಾ ಫೋನ್ ಹಚ್ಚಿದ್ರಿ ಎಷ್ಟು ನಿಮಿಷ ಮಾತಾಡಿದ್ವಿ 43 ನಿಮಿಷ ಮಾತಾಡಿದ್ದು ಕಡಿಮೆ ತಗೋ ಇನ್ನದು ನಮ್ಮ ತಾಯಿ ಮಕ್ಕಳು ಮಾತಮ್ಮಗೆ ಹೆಂಗಿಲ್ಲ ಜಲ್ದಿನ ನಾನೇ ಇನ್ನೂ ಇಟ್ಟೀನಿ ಮತ್ತು ನೀನು ಕುಕ್ಕರ್ ಬೇಕಂದಿಲ್ಲ ಅದಕ್ಕೆ ಆಮೇಲೆ ಮಾತಾಡ್ತೀನಿ ತಡಿ ಅಂತೇಳಂದು ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಚಟಪಟ ಅಂತಂದು ಉಳ್ಳಾಗಡ್ಡಿ ಹಾಕೊಂಬಿಡೋಣ ನಿಮ್ಗೆ ಬೇಕಂತ ಹೇಳಿದ್ರೆ ಉಳ್ಳಾಗಡ್ಡಿ ಟೊಮೆಟೊನ ಸ್ವಲ್ಪ ಹುರಿದು ಮಿಕ್ಸಿ ಮಾಡ್ಯಾರ ಹಾಕೋರಿ ಇಲ್ಲ ಹಿಂಗಾರ ಹಾಕೋರಿ ಹಂಗೆ ಮಾಡಿದ್ರೆ ಚಲೋ ಆಕೈತಿ ಹಿಂಗೆ ಮಾಡಿದ್ರೆ ಚಲೋ ಆಕೈತಿ ನಾನು ಹಿಂಗೆ ಬಿಡ ಜವಡ ಸ್ವಲ್ಪ ತೆರಿ ಹಾಕಿ ಕೊಟ್ಟದಂತ ಅಲ್ಲ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೋಬೇಕಂತ ನಾನು ಹಂಗೆ ಕೊಟ್ಬಿಟ್ಟೆ ಅದನ್ನು ಸ್ವಲ್ಪ ಹೊತ್ತಿನ ಸಣ್ಣ ಉರಿಲಿಂತ ಟೊಮೆಟೊ ಹಣ್ಣು ಸಾಫ್ಟ್ ಆಗೋಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಸ್ವಲ್ಪ ಅರ್ಶಿನ ಪುಡಿ ರೀ ಕೊತ್ತಂಬರಿ ಕಾಯಿ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಜೀರಿಗೆ ಪುಡಿ ಅದೆಲ್ಲ ಹಾಕ್ಕೊಳ್ಳೋಣ ರೀ ಮತ್ತು ಒಣ ಖಾರ ರೀ ಕಸೂರಿ ಮೆಂತ್ಯ ರೀ ಹಾಕಿ ಈಗ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಹಾಕ್ಕೊಂಡಿದ್ರು ರೋಸ್ ಕುದಿಯೋಕೈತಿ ಈಗ ಏನು ಮಾಡೋಣ ಕುದಿಸಿಟ್ಟಂತ ಕಡ್ಲಿಕಾಯಿ ಹಾಕೊಂಬಿಡಂತಿದ್ರು ರೋಸ್ ಮೊಸರು ಹಾಕೊಳ್ಳೋಣ್ರಿ ಈಗ ಸ್ವಲ್ಪ ಗರ ಅಂತೇಳಿ ಕೈ ಆಡಣ್ರಿ ಅಂದು ಮೊಸರು ಹೊಡೆದು ಬಿಡೋದ್ರಿಲ್ಲ ತಂದ್ರೆ ಮೆಂತೆ ಇಲ್ಲ ಪಾಲಕ್ ಹೆಚ್ಚಾಕೋಬೇಕ್ರಿ ಭಾಳ ಟೇಸ್ಟ್ ಆಗುತ್ತೆ ರೀ ಮೆಂತೆ ಐತ್ರಿ ಆರಿಪಿ ಏನಕತ್ತ ಅಮ್ಮ ಇದ್ರೊಳಗೆ ಕಡ್ಲಿಕಾಳು ಪಲ್ಯ ಒಳಗೆ ಹಾಕಿದ್ದೀನಿ ನೀನು ಅಮ್ಮ ಮೊದಲ ಕಡ್ಲಿಕಾಳು ತಿನ್ನಂಗಿಲ್ಲ ದಾದಿ ಅದನ್ನು ಬೇರೆ ಸಪ್ರೇಟ್ರಿ ಮಾಡಿದ್ರೆ ಅವ್ರು ಉಂತಾರ ಅಂತ ಅನ್ನಕತ್ತಾಳ್ರಿ ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಕುದಿಸ್ಕೊಂಬಿಡಣ್ರಿ ಗಂಜಿ ಮಾಡಿದೆ ರೀ ಗಂಜಿ ಕುಡಿದೆ ನಾನು ಹಾಲು ಮೊಸರು ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಅಮ್ಮ ಒಲ್ರಂತ್ರಿ ಕುಡಿರಿಪ್ಪ ಅಂತಂದ್ರೆ ಅವ್ರು ಗಂಜಿ ಹೋಗಲ್ರಿ ನಮ್ಮ ಅಮ್ಮಗೆ ಅದಕ್ಕೆ ಅವಲಕ್ಕಿ ಮಾಡಕತ್ಲರಿ ಮತ್ತೀಗ ಅರಿಪ ನಾನು ರೊಟ್ಟಿ ಅದಾವಲ್ರಿ ಅವ್ನು ಬೇಯಿಸ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡ್ರಿ ಇವಾಗ ನಾನು ರೊಟ್ಟಿ ರೆಡಿ ಆಗತ್ತು ರೊಟ್ಟಿ ಸ್ವಲ್ಪ ಎಳ್ಳು ಕೊತ್ತಂಬರಿ ಹಾಕಿ ಟೇಸ್ಟ್ ಆಕೈತಿ ಇಲ್ಲಿ ನಾವು ರೊಟ್ಟಿ ರೆಡಿ ಆಗತ್ತು ಹಿಂಗೆ ಮಾಡಿ ಇಡತ್ತಾರೆ ಇಲ್ಲಿ ಸೈಡ್ಗೆ ಹಾಕೊಂಬಿಟ್ರೆ ಮಮ್ಮಿ ಎಣ್ಣೆ ಕಡ್ಲಿಕಾಳು ಪಲ್ಯ ಜೊತೆ ಹೊಂತೈತಿ ಯಾವ ಪಲ್ಯ ಜೊತೆ ಆದ್ರೆ ಹೊಂತೈತಿ ನೋಡ ಎಲ್ಲೂ ರೆಡಿ ಆಗತ್ತು ರೀ ಇನ್ನು ಸೂಪರ್ ಟೇಸ್ಟ್ ನೋಡಿರಿ ಪಲ್ಯ ನಮ್ಮ ನಾನ್ ರೊಟ್ಟಿ ಕಡ್ಲಿಕಾಯಿ ಪಲ್ಯ ರೀ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇದ್ರ ಮ್ಯಾಗ ಸ್ವಲ್ಪ ಬಟ್ರ ಸರಿ ರೀ ಇದ್ರ ಮ್ಯಾಗ ನೋಡಿರಿ ಈ ಥರ ಟೇಸ್ಟ್ ಆಗತ್ತೆ ರೀ ಅಂದರೆ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯದ ನೋಡಿರಿ ಮತ್ತು ಜಿಗಿ ಇಲ್ಲ ಏನಿಲ್ಲ ಬಾಯಿ ಒಳಗೆ ಅಷ್ಟು ಟೇಸ್ಟ್ ಅನ್ಸಕೈತಿ ಟೇಸ್ಟ್ ಇದೆ ಮಮ್ಮಿ ಸೂಪರ್ ಆಯಿತು ಮಸ್ತ್ ಕಲರ್ ಮಸ್ತ್ ಐತೆ ರೀಪ್ಪ ಅದು ಎಷ್ಟು ಮಸ್ತ್ ಐತಿ ರೆಡ್ ಕಲರ್ ಇದು ಬಂದೈತ್ರಿ ಅದು ಬ್ಲೌಸ್
ಅದು ಫುಲ್ ಶೈನಿಂಗ್ ಐತಿ ಸೀರೆ. ಎಷ್ಟು ಮೆತ್ತಗೈತೆ ಗೋಲ್ಡನ್ ಕಲರ್ ಇದು ಪೂರ. ಇವೆಲ್ಲ ನೋಡ್ರಿ ಸೀರೆ ಮಸ್ತ್ ಅದ ನೋಡ್ರಿಪ್ಪ. ಯಾರು ಬೇಕಂತ ಹೇಳಿದ್ರೆ ಹೇಳ್ರಿ. ನಮ್ಮ ಇದ್ರೊಳಗೆ ಸಕುಮಿನಿ ಕಿಚನ್ ಒಳಗೆ ಇದು ವಿಡಿಯೋ ಬರೈತೆ ನೋಡ್ರಿ. ಟೆನ್ಸಿದೆ ಮಾತಾಡಿ. ಇವು ಡೈಲಿ ವೇರ್ ಸೇರಂಕರ್ ನಮ್ಮ ಪರಿನ ಓದ್ಬಿಟ್ರಿ ಒಂದು 3 ಖಾಲಿನ ಆದವ್ರಿ. ಇನ್ನೊಂದು 2 ಓದವನ್ರಿ ಅಷ್ಟ. ಅದೇ ನೋಡ್ರಿ ಅಷ್ಟು ಹಾಕಿದ್ದೇನಮ್ಮ. ಇಷ್ಟೇ ಇಷ್ಟ ಅದಾವ್ರಿ. ಬರೋಬ್ಬರ ಯಾರಿಗೆ ಬೇಕಂತ ಹೇಳ್ತೀರಿ ತೊಗೊಂಡ್ಬಿಡ್ರಿ ಪಟ ಅಂತೇಳಿ. ಅಂದ್ರೆ ಇದು ನೋಡ್ರಿ ಇದು ಕಲರ್ ಹೆಂಗೈತಿ. ನಮ್ಮ ಕಡೆ ಅದಾವ್ರಿ. ಮೊನ್ನೆ ನಾನು ಒಂದು ಬನಾರಸಿ ಒಳಗೆ ನಾನು ಹೊಲ್ಕೊಂಡಿಲ್ರಿ. ಇಂಥದ್ದು ಐತ್ರಿ ಅದು. ಇದೇ ಕಲರ್ ಐತದು ಸೀರೆ. ಆದ್ರೆ ಅವು ಕಲರ್ ನೋಡಿ ಎಷ್ಟು ಚಂದ ಕಾಣಿಸ್ತಾವ. ಮತ್ತು ಇವಲ್ಲ ಅದಕ್ಕೆ ಐತಲ್ಲ ನನ್ನ ಕಡೆ. ಈಗ ಅದು ನಾನು ಮರದೊಳಗೆ ಇದನ್ನ ಹೊಲ್ಕೊಂಡಿಲ್ಲ ಅಂದ ಬ್ಲೌಸ್ ಹೊಲ್ಕೊಂಡಿನಲ್ಲ. ಹಸಿರು ಗತೆ ಕಾಣುತ್ತಲ್ಲ. ಹಸಿರದಲ್ಲ ಇಂಥ ಕಲರ್ ಅದು. ಅದು ಕಪ್ಪು ಹಸಿರು ಅದು. ಇದು ಕಪ್ಪು ನೀಲಿ. ನೀಲಿ ಅಂದಿತ್ತು. ಕಪ್ಪು ನೀಲಿ ಅದು. ಇದು ನೋಡಿ ಚಂದ ಐತಿ ಸೀರೆ. ಹೌದ್ರಿ. ನಾವು ಮಧ್ಯಾಹ್ನ ಹುಬ್ಳಿಗೆ ಹೋಗಕ್ಕೆ ರೆಡಿ ಆದೀವಿ. ನಾವು ಹುಬ್ಳಿಗೆ ಹೋಗಿ 1-2 ಸೀರೆಗೆ ಬ್ಲೌಸ್ ತೊಗೊಂಬರೋದವ್ರಿ. ಮತ್ತು ಸ್ವಲ್ಪ ಬಂಗಾರದ ಅಂಗಡಿ ಒಳಗೆ ಕೆಲಸ ಐತ್ರಿ. ಯಾರೋ ಕಡೆ ಮುಗಿಸ್ಕೊಂಬರೋದ್ರಿ. ಈಗ ಇಲ್ಲಿ ಸಾರಿ ವಿಡಿಯೋ ಮಾಡಿದೇವ್ರಿ ನಾವು. ಸೀರೆ ಒಂದು ತೊಗೊಂಬ 2 ಅರಿಪ ಹೋಗಿ ಬರ್ತಡಿಮ್ಮ ನಾವು. ಹಾಂ ರೀ ಹೋಗ್ಬರ್ತೀವಿ. ಬ್ಯಾಗ್ ನೋಡಿ ಇಟ್ಕೊಂಡು ಬ್ಯಾಗ್ ಬರ್ತೀಯ ಹರ್ಷಿಯ? ನೋಡಿ ಇಲ್ಲ ಕೇಳಿದೆ ಮಕ್ಕೊಂಡಿದ್ದೀರಮ್ಮ. ಮತ್ತೆ ಯಾಕೆ ಸುಸ್ತು ಅನ್ಸಕೈತಂದ್ರೆ ಆಕಿಗೆ ಮಕ್ಕೊಂಡಿದ್ಲಿಕ್ಕೆ. ಸಂಗಮ ಅಂಗಡಿ ಬಂದೀವಿ ರೀ. ಸಂಗಮ ಅಂಗಡಿ ಅಂತಂದ್ರೆ 2 ಅದಾವ. ಒಂದು ಹೊಸ ಸಂಗಮ, ಒಂದು ಹಳೆಯ ಸಂಗಮ. ಇಲ್ಲಿ ಹಳೆಯ ಸಂಗಮ ರೀ ಇದು. ನುಸಾಕತ್ತವ ನಮ್ಮ ಅಕ್ಕ ಹೋಗ್ಕಲ್ವ ಮನ್ಯಾಗ. ಇದು ಹಿಂಗೆ ಹೊಳಬೇಕ್ರಿ. ಮತ್ತೆ ಬ್ಲೌಸ್ ಇದಕ್ಕಿದು ಸ್ವಲ್ಪ ಚೇಂಜ್ ಆಗುತ್ತೆ. ಚಾಕ್ಲೇಟ್ ಇಲ್ಲ, ಇದು ಮರೂನ್ ಕಲರ್ ಆಕೈತೇನು ರೀ ಇದು? ಅಂಥದ್ದೊಂದು ಐತಿ ನನ್ನ ಕಡೆನಾ. ಅಲ್ಲಿ ಐತ್ರ ಆ ಚಾಕ್ಲೇಟ್ ಬರ್ತೈತೆ ಅಲ್ಲಿಪ್ಪ. ನಮ್ಮ ಸೀರೆ ಇದ್ರೆ ಸೇಮ್ ಅಂತ ಐತೆ. ಅದು ಬರ್ತೈತೆ ಮೀಸು. ಅದಕ್ಕೆ ಕೆಂಪಗ್ದು ಈ ಜುಮಿಕಿ ಅದು ಏನು ಅದಾವ್ರಿ ಬೇಡ. ಪ್ಲೇನ್ ಬೇಡ್ರಿ. ಪ್ಲೇನ್ ತೆಗೀರಿ. ಪ್ಲೇನ್ ಡಿಸೈನ್ ಅಂದ್ರೆ ಫುಲ್ ಡಿಸೈನರ್ ಇದ್ರೆ ನಡಿತೈತ್ರಿ. ಡಿಸೈನ್ ಒಳಗೆ ಅಂತಂದ್ರೆ ಮ್ಯಾಚಿಂಗ್ ಪ್ಲೇನ್ ತೊಗೊಂಡ್ರಿ. ಶೈನಿಂಗ್ ಇರೋ ಬಟ್ಟೆ ರೀ. ನಾವು ಮತ್ತೆ ಡಿಸೈನ್ ಅದು ಏನಾರು ಹಾಕಿಸ್ಬೋದು ರೀ. ಮತ್ತು ಇಲ್ಲಿ ಸಾರಿ ತೊಗೊಂಬಂದ್ರೆ ನಿಮ್ಗೆ ಯಾವ ಕಲರ್ ಬೇಕು ಎಲ್ಲ ಕಲರ್ ಸಿಗುತ್ತೆ. ಗೋಲ್ಡನ್ ತೊಗೊಳೋಣ ರೀಪ್ಪ. ಒಂದು ಗೋಲ್ಡನ್ ಬೇಕಾಗಿತ್ತಲ್ಲ ಬ್ಲೌಸ್. ಗೋಲ್ಡನ್ ನೋಡ್ರಿ ಎಲ್ಲ ಜಂಪರ್ನ ನೋಡ್ರಿ ಬ್ಲೌಸ್ ಪೀಸ್ ಅವೆಲ್ಲ. ನಮ್ಗೆ ಆ ಸೀರೆಗೆ ಅದು ಮ್ಯಾಚ್ ಆಕೈತೆ. ಯಾವ್ದು ಹಾಕೈತೆ ನೋಡ. ಇದು ಐತಿ ಇದು ಐತಿ. 2 ಸಾರಿಗೂ ನಮಗೆ ಬ್ಲೌಸ್ ಸಿಕ್ಕು ತೊಗೊಂಡ್ವಿ. ಇವೆಲ್ಲ ಡ್ರೆಸ್ ನೋಡರಿಪ್ಪ. ಇವು ಡ್ರೆಸ್ ಪೀಸನೇ. ಇವು ಹೊಲ್ದಿದ್ದು ಸಿಗಲ್ಲೇನ್ರಿ? ಎಲ್ಲ ಹೊಲೆವ ಅಂತೇನ. ತಗೋರಿಪ್ಪ ಅವ್ನು. ಈಗ ಏನು ತಿಂದಿಲ್ಲ ಅಂತ್ರಿ. ಮಕ್ಕೊಂಬಿಟ್ಟ ಅಂತ್ರಿ. ಬರೀ ಸಂಗಮ ಅಂಗಡಿ ಒಳಗೆ ಮ್ಯಾಗ ಹತ್ತಿ ಕೆಳಗದ್ರೊಳಗೆ ಅಂದ್ರೆ ಹೊಟ್ಟೆ ಆತಂತ್ರಿ ಈಕಿಗೆ. ಈಗ ಬೇಕತ್ಕಾಡ್ರಿ. ತಗೋರಿಪ್ಪ ನೀನು ಏನು ಬೇಕು ನೋಡ. ಎದ್ದು ಹೋಗ್ದ ಅಂದ್ರೆ ಈಗ ತಗೋ ಅಂತಂದೆ ಅಂದ್ರೆ ಏನು ತಿಂತಿದ್ದಿ? ದೋಸೆ ತಿಂತೀಯ? ಅರ್ಶಿ ನಾಷ್ಟ ಮಾಡಿದ್ರಿ. ಊಟ ಮಾಡೋದು ಊಟ ಮಾಡಲ್ಲ. 6 ರೂಪಾಯಿ ಬೇಕತ್ತಾಡ್ರಿ ನ್ಯಾಕ್ ಕರ್ಕೊಂಬಂದಿ ಅಂತಂದ್ರೆ ನಾನು 6 ರೂಪಾಯಿ ಊಟ ಮಾಡಿದ್ರಿ ಮನೆಯೊಳಗೆ. ಆಕೆ ಏನು ತಿಂದ್ರವ ನಂಗೆ ಚಕ್ರ ಬರಾಕೈತೆ ಅಂದ್ಬಿಟ್ಲ. ಆಕೆ ಸಿಟ್ಟು ಬರೋದೈತಿ. ನೋಡ್ದು ದೊಡ್ಡ ಬಾಳಿಗೆಲ್ಲ ಈ ಕಡೆ ಸೈಡ್ ಬನ್ನಿ ಅಂದ್ರೆ ಇವೆಲ್ಲ. ಅರಿಪ ಲಸ್ಸಿ ಕೊಡಿದ್ಯಾ ನೀನು? ಲಸ್ಸಿ ಮಾವಿನ ಹಣ್ಣು ಕೇಳ್ತಾಡ್ರಿ ಪಲ್ಲಿ. ಮಾವಿನ ಹಣ್ಣು ತೊಗೊಂಡು ಆ ಕಡೆ ಶಾ ಬಜಾರ್ನಾಗ ಹೋದ್ರ ನೀರು ನೋಡಿ ತರಕಾರಿದು ಕಟ್ ಮಾಡ್ತಿರಲ್ಲ
ಅದೈತೆ ನೋಡಿ ಕಟ್ಟಿಗೆ ಅದ ನೋಡಿ ಈ ಕಡೆ ಬಂದಿದ್ರೆ ಎಲ್ಲ ಖರ್ಜೂರು ಇದೆ ಖರ್ಜೂರ ಮತ್ತು ಇಲ್ಲಿ ಮಾವಿನ ಹಣ್ಣು ಚಂದ್ರಲ್ಲಿ ಕೇಳಿ ನಮ್ಮ ರೇಟ್ ಹೊಂತಿಲ್ಲ ಅಂತಂದು ಬಂದಿವಿ ನಾವು ವಾಪಸ್ ಕೈಸಾಬ ಕೇಳ್ದ ಹಂಗೆ ಸುಮ್ಮನೆ ಹೊಂಟಿವಲ್ಲ ಮಾವಿನ ಹಣ್ಣು ಸಸ್ತದ ಅಂತಾರೆ ಇಲ್ಲಿ ಏನು ಸಸ್ತಾನೆ ಹೇಳೋದು ಮಾವಿನ ಹಣ್ಣು ರೇಟ್ ಜಾಸ್ತಿನೇ ಹೇಳಕತ್ತಾರೆ ಇಲ್ಲಿ ಇಲ್ಲೆಲ್ಲ ತರಕಾರಿ ರೀ ಇಲ್ಲಿ ಸ್ವಲ್ಪ ತರಕಾರಿ ತೊಗೊಂಡು ಹೋದ್ರಾತ್ರಿ ಈಗ ಸ್ವಲ್ಪ ಕಾಳು ತೊಗೊಂಡ್ಬಿಟ್ರಿ ನಾವು ಮತ್ತು ತರಕಾರಿ ತೊಗೊಂಡಿರಿ ಕೊತ್ತಂಬರಿ ಅದೆಲ್ಲ ಏನೇನೋ ತೊಗೊಂಡ್ರಿ ಹಾಜಿ ಇಡುಮಿ ಇಲ್ಲೊಂದಿಷ್ಟು ತರಕಾರಿ ತೊಗೊಂಡು ಮಲ್ಲಿಗೂ ನೋಡ್ರಿ ಎಷ್ಟು ವಾಸನೆ ಅದು ಗಮ ಗಮ್ಮ ಅನ್ನಕತ್ತ ಐತೆ ಬಿಡುವ ಅದೇ ಮಾಡ್ತೀವಿ ಪಕ್ಕಡೆ ಮಾಡ್ತಿದ್ವಿ ಇಲ್ಲಿ ಟೇಸ್ಟ್ನರಿ ಸಾಮಾನು ರೀ ಎಲ್ಲಿ ಬೇಕಲ್ಲ ಮಾವಿನ ಹಣ್ಣು ಜಗ್ಗ ಬಂದವು APMC ಒಳಗೆ ಸಸ್ತಾ ಅದಾವಂತ್ರಿ ಇವ್ರು ರೂಪಾಯಿ ದುಬಾರಿ ಹೇಳ್ತಾರೆ ಇಲ್ಲಿ ಅಕ್ಕ ಹೋಗಿ ಬರ್ತೀನಿ ಒಮ್ಮೆ APMCಗೆ ಇಲ್ಲಿ ನಾವು ಸ್ವಲ್ಪ ಬಂಗಾರದ ಅಂಗಡಿಗೆ ಹೋಗ್ಬೇಕ್ರಿ ಇಲ್ಲಿ ನಾವು ಹೂ ತೊಗೊಂಡಿವ್ರಿ ಜೀವ ತಡಿಲ್ರಿ ಹೂ ನೋಡಿ ವಾಸನೆ ಅದಾವ ಅಂತೇಳಿ ಅಂದ ಅಲ್ಲೇ ಆಟೋ ಮಾಡು ಅಂತ ಬರ್ರಿ ಇಲ್ಲಿ ಹೋಗಿ ಬಂದಿಟ್ಟು ಹಾಗ ಇವ ಬಾಳೆ ಹಣ್ಣು ಇರ್ತವ್ರಿನ ಪಪ್ಪಾಯ ಹಣ್ಣು ತಿನ್ನಂಗಿಲ್ಲ ನೀವು ಹೆಂಗ್ರದ ಪಪ್ಪಾಯ ರೀ ಇದನ್ನ ತೊಗೊಂತೇನ ಒಂದು ಹರಿಪ ಡಸ್ಟ್ಬಿನ್ ತೊಗೊಂತೇನ ಒಂದು ಬೇಡ ನಾವು ಹೊರಗೆ ಬಂದಿರಪ್ಪ ಬಂಗಾರದ ಅಂಗಡಿಗೆ ಅಂತಾರೆ ಒಳಗೆ ಸ್ವಲ್ಪ ಅವಾಗ ಇವಾಗ ಬರ್ತದೆ ಅಂಗಡಿ ಒಳಗೆ ಹೋಗೋದ್ರಾಗ ಸಮಾಧಾನ ಸತಿ ಹೊರಗೆ ಬರೋದ್ರಾಗ ಝಳ ಝಳ ಮತ್ತು ಕವಳಿ ಹಣ್ಣವು ಭಯಂಕರ ಬಿಸಿಲು ಗದ್ದಲ ಹಂಗೈತ್ರಿ ಬಿಸಿಲು ಐತೆ ಅಂತಂದ್ರೂ ಏನಿದಿಲ್ಲ ಗದ್ದಲ ತುಂಬೈತ್ರಿ ಮಾರ್ಕೆಟ್ ಒಳಗೆ ಒಂದು ಬಂಗಾರ ಅಂಗಡಿ ತೊಗೋರಿ ಅರ್ಬಿ ಅಂಗಡಿಯಾಗ ತೊಗೋರಿ ಎಲ್ಲ ಕಡೆನೂ ಗದ್ದಲನ ಗದ್ದಲ ಇಲ್ಲಿ ಒಂದು ಸಂಗಮ ಐತೆ ನೋಡ್ರಿ ಅದು ಸಂಗಮ ಅಂಗಡಿ ಪ್ರೀತಿ ರೀ ಇಲ್ಲಿ ಒಂದು ಸಂಗಮ ಐತ್ರಿ ಇವು ಹೊಸ ಸಂಗಮ ರೀ ಇದು ಗಂಗಾವತಿ ರೀ ಬಟ್ಟೆ ಅಂಗಡಿ ರೀ ಇವು ಈ ಕಡೆಗೆಲ್ಲ ಗ್ಯಾಸ್ ಹಾಕೋಕೆ ಆಟೋ ಬಂದು ಬಂದಿಟ್ಟು ನೋಡ್ರಿ ನಾವು ಬಾಳೆ ಆಟೋ ಎಲ್ಲ ಸುತ್ತೂಲಿ ಆಟೋದು ಈ ಅಣ್ಣರ ಆಟೋನ ನಡಕ್ ನಿಂತ್ಕೊಂಡ್ಬಿಡ್ತೀರಿ ಅವ್ರಲ್ಲಾರ ಹೇಳಿದ್ರು ನಾವು ಬೇರೆ ಆಟೋ ತೊಗೊಂಡು ಹೋಗಿದ್ರಿಪ್ಪ ಅವ್ರಿಗೆ ಕರ್ಕೊಂಬಂದು ನಿಲ್ಲಿಸ್ಬಿಟ್ರು ನಮ್ಮನ್ನು ಬಂದಿವಿ ನಾವು 3 ಗಂಟೆ 2:30 ಮೇಲೆ ಆಗಿತ್ತು ಅವಾಗ ಹೋಗಿದ್ವಿ 4 ಗಂಟೆ ಅಂತೇಳಿ ಬಂದ್ವಿ ಏನು ಜಾಸ್ತಿ ತೊಗೊಳೋದಿಲ್ಲ ಏನ್ರಿ ಇಲ್ಲಿ ಅವು ಬ್ಲೌಸ್ ಪೀಸ್ ತೊಗೊಂಡು ಸ್ವಲ್ಪ ಅಲ್ಲೇ ಹಂಗೆ ತರಕಾರಿ ತೊಗೊಂಡು ಮತ್ತು ಶಾ ಬಜಾರ್ ಒಳಗೂ ಹೋಗಿಲ್ಲ ನಾವು ಅಲ್ಲಿ ಹೋಗ್ಲಿಲ್ರಿ ಒಳಗ್ರಿ ಇಲ್ಲೇ ಒಂದು ಬಂಗಾರದ ಅಂಗಡಿ ಇತ್ತಮ್ಮ ಅಲ್ಲೇ ಕೇಳಿದ್ವಿ ಏನು ದುಬಾರಿ ಅದು ಏನು ಸಸ್ತಾ ಅದಾವ ಗೊತ್ತಲ್ರಿ ಸುಮ್ಮನೆ ರೊಕ್ಕಿದ್ದಾಗ ತೊಗೊಳೋದು ಸುಖ ಅಂತ ಅಂದು ತಗೊಂಡಿರ ನಾನು ಅದು ಆಸಿಪ್ನು ಕೆಲ್ಸಕ್ಕೆ ಹೋಗಿತ್ತಲ್ರಿ ಅದೊಂದು ಸ್ವಲ್ಪ ರೊಕ್ಕ ಕೊಟ್ಟತ್ತ ಆಸಿಪ್ನ ಅದನ್ನೆಲ್ಲ ಜಾಮ್ ಇಟ್ಕೊಂಡು ತೊಗೊಂಬಂದಿವಿ ನೋಡಮಲ್ಲಿ ಬಂಗಾರ ಹೊತ್ಕೊಂಬಂದಿವ್ರಿ ನಾವು ಅದ್ರಾಗ ನೋಡ್ರಿ ಅದ್ರಾಗ ಇಟ್ಟಿನ ಮಾಲಿ ತಳದಾಗ್ರಿ ಮತ್ತು ನಮ್ಮದು ಕೈಯಾಗ ಹಿಂದಡ್ಸಕ್ಕೆ ಜಂಪರ್ ಡಿಲಾವಲ್ಲ ಎಲ್ಲ ಡಿಲಾವಲ್ಲ ನಾವು ಹಂಗಾಗಿ ಅಯ್ಯ ತೆಗಿಮ ಅಲ್ಲೇ ಅದ ನೋಡ್ರಿ ಅಲ್ಲೇ ಮೇಲೆ ಅದ ನೋಡ್ರಿ ಇಲ್ಲಿ ತಗರಿ ಅಲ್ಲೇ ಇತ್ತು ತಗರಿ ಅವು ಸೀರೆ ತೆಗಿರಿ ಒಂದು ಕಡೆಗೆ ರೀ ಬ್ಲೌಸ್ ಪೀಸ್ ಸಿಕ್ಕು ನೋಡಮ್ಮ ಅವು ಹ್ಞೂ
ಕೊತ್ತಂಬರಿ ತಂದ್ರೇನ? ಕೊತ್ತಂಬರಿ 30 ರೂಪಾಯಿ ನೋಡ್ರಿ ಅಟ್ ಕೊತ್ತಂಬರಿ. ಅಯ್ಯೋ ದೊಡ್ಡಗಾಯಿ ತಂದಿದ್ದು ಚಲೋ ಆಯ್ತು ಬಿಡ. ಇದಾನ? ಹ್ಞೂ ಮಾದ್ರಿ. ಸೌತೆಕಾಯಿ ನೀವು 10 ರೂಪಾಯಿದು 10 ರೂಪಾಯಿ ಹಚ್ಚಿದ್ರಿ ಅವ್ನು 10 ರೂಪಾಯಿ ಕೊಡ್ತಾವ ಬಂದಿರಿ ಅವ್ನು. ಚಲೋ ಮಾಡೈತೆ ಬಿಡು. ಸೌತೆಕಾಯಿ ಚಲೋ ಅದಾವು, ಹೂವು ಅದಾವು. ಯಾಕೆ ಇವನ್ನೆಲ್ಲ ಇಟ್ಲು ಮಾವಿನ ಇಟ್ಲು ಕೈ ಹಿಡ್ಕೊಂಡದ್ಲಲ್ಲ ಅರ್ಶಿಯ ತಂದಲ್ಲಿ ನೋಡಕ್ಕೆ ಇಟ್ಟ ಅಂತ ತೊಂಬೋಗೋನು ಹೆಚ್ಚ ಅಂತ. ಹಾಂ ಬ್ಲೌಸ್ ಪೀಸ್ ಸಿಕ್ಕರೆ ಒಂದು ಸ್ವಲ್ಪ ತರಕಾರಿನ ತೊಗೊಂಡಿವ್ರಿ. ಬ್ಲೌಸ್ ಪೀಸ್ ಎಲ್ಲಿ ಇದಾವೆ? ಅದ ನೋಡ್ರಿ. ಇವಲ್ಲ? ಹ್ಞೂ ರೀ. ರೀ ಅದಕ್ಕೊಂದು ಕೆಂಪದ್ರಿ ಅದಕ್ಕೊಂದು ಇದು ಕಲರ್ ನೋಡ್ರಿ. ಅದು ಇದಕ್ಕೆ ಇದು ಯಾವ್ದಕ್ಕೆ? ಅದು ಮ್ಯಾಗ ಐತಲ್ರಿ. ಈ ಸೀರೆಗೆ? ಹ್ಞೂ ರೀ. ಇದು ಕೆಳಗಿನ ಸೀರೆಗೆ ರೀ ಅದು. ಕೆಂಪದೈತೇನೋ ಅದು? ಕೆಂಪದೈತಿ ಅದು. ಅಲ್ಲಿ ಹೋದ್ನಿ ಅಂದ್ರೆ ಎಲ್ಲ ಸಿಗ್ತಾವ ಬಿಡಮ್ಮ ಅಲ್ಲಿ. ಎಲ್ಲ ಕಲರಿನೂ ಅದಾವ ಬಿಡ್ರಿ ಅಲ್ಲಿ. ಹೌದು. ಡಿಸೈನು ಅದಾವ ರೀ ಮತ್ತೆ ರೀ. ಹ್ಞೂ ಡಿಸೈನು ಸಿಗ್ತಾವ್ರಿ ಅಲ್ಲಿ. ನಾನು ಸಾದಾ ತೊಗೊಂಬಂದೆ ರೀ. ಈಗಲೂ ಬಿಡ ಡಿಸೈನ್ ಅದಕ್ಕೆ ಬೇಕು. ಸಾಧಾನ ಇರೋಲ್ಬೇಕಂತೇಳಿ ಅಂದ್ರಿ. ಇವತ್ತು ಅಂದ್ರೇನ? ಹ್ಞೂ ರೀ. ಏನು ಬಂಗಾರ ಬರೋದು ಇವತ್ತೈತೆ ಬಿಡ. ಇವ ಜಗ್ಗ ರೇಟ್ ಅದಮ್ಮ. ಜಗ್ ರೇಟ್ ಅದಾವ. ಐದು ಚಂದ ಅದಾವ ಅಲ್ಲಿ ಬೆಬ್ಬಗುಡಿ. ಸಣ್ಣ ಸಣ್ಣ ಮಾಮ ಅವ ಇದು ಇದು ಅಂದ್ರಿ ಈಗ ಇದಕ್ಕಿಂತ ದೊಡ್ಡ ದೊಡ್ಡದವ್ರಿ. ಇದ ಈಗ ಲಾಸ್ಟ್ ರೀ ಇವ ಲಾಸ್ಟ್ ನೋಡ್ರಿ. ಈಗ ಚಂದ ಅದಾವ ನೋಡಿ ಬಗುಡಿ ಇಟ್ಟಿಟ್ಟು ಚಂದ ಅದಾವ. ಕಿವಿಗೆಲ್ಲ ಐತಿ ರೊಕ್ಕ ಅವಕ್ಕ. ಜಗ್ಗ ಜಗ್ ರೊಕ್ಕ. ಹಸಿಪ್ಪನ ಪಗಾರನ ಹಾಕಿದೇನ? ಹಾಕಿ ನೀವು ಅದಕ್ಕೆ ಈಗಲೂ ಬಿಡ ಹೋಗ್ಲತ್ತ ಹಾಕಿ ಎದಕ್ಕಾಗ ಇಸ್ಕೊಂಡು ಬಳಸ್ಕೊಂತಿದ್ದವ. ಅದ ಸಿಂಪಲ್ ಅಂತ ಹೊಕ್ಕಾರಿ ಹೊಳ ಜಡಕ್ರಿ. ನಿನ್ನೆ ಮತ್ತೆ 300 ರೂಪಾಯಿ ಇಸ್ಕೊಂಡು ಹೋಗ್ಯಾನ ನೋಡ್ರಿ. ನೋಡಿ ಏನು ಮಾಡ್ತಿದ್ದಿ ಹಿಂಗೆ ದುಡಿಯೋದು ಹಿಂಗೆ ಇಸ್ಕೊಳ್ಳೋದು ಮಾಡ್ತಾ ಅದಕ್ಕೆ ಇಲ್ಲಪ್ಪ ನಾ ಹಿಂಗೆ ತೊಗೊಂಬಂದಿನ ಅಂತಂದು ಹೇಳಕ್ರ ಬರತ್ತೆ ಅಂತಂದ್ರೆ ಚಲೋ ಆಯ್ತು ಬಿಡ. ಅದಕ್ಕೆ ಹಾಕಿದ್ದೆ. ಏನು ಮಾಡಿ ಚಲೋ ಮಾಡಿದ್ವಿ. ಈಗಲೇ ಚಲೋ ಆಯ್ತು. ತಗೋರ್ಬಿ ಇದನ್ನು ಒಗಾತಿದ್ದು ಇಡು ತೆಗೆದು. ಹೇಳ್ತೀನಿ ರೀ. ಇದ್ರಾಗ ಇಟ್ಟ ನೋಡಿ ಸರಿ ಮಗನ ಒಂದು ಹಳದಿ ನೋಡಿ ಹೆಚ್ಚು ಚಲೋ ಅದ ನಾವು ಟೇಸ್ಟ್ ಅದಾವ. ಮಾವಿನ ಹಣ್ಣು ಅಲ್ಲಿ ಎಷ್ಟು ಸಸ್ತಾವ ಅಂತೀರಿ ಎಷ್ಟು ದುಬಾರಿ ಹೇಳ್ತಾರೆ ಬಿಡ್ರಿ ಮಾವಿನ ಹಣ್ಣು ರೀ. ಅಲ್ಲೇ ದುಬಾರಿ ಹೇಳ್ತಾರೆ. ತಗೋ ಇವನು ಮೊದಲು ಇದು ಹೇಳ್ತೀರ. ನೀವು ಉದ್ದನ್ನು ಹಣ್ಣು ಹೇಳಿದ್ರಲ್ಲ ಮಗು ಗೋವಿನ ಮಾವಿನ ಹಣ್ಣು ಅಂತಾರೇನು ರೀ ತೋತಾಪ್ರಿ ಅವ್ನು ತೊಗೊಂಬಂದಿ ನೋಡಮ್ಮ ತಿನ್ನು ಮೋನ್ ರೀ. ಅವು 100 ರೂಪಾಯಿ ಇದು ಮಾಡಿ ತೊಗೊಂಬಂದಿರಿ. 100 ರೂಪಾಯಿಗೆ 4 ಹೇಳಿದ್ರಿ. 5 ಕೊಡ್ರಿ ಇದು ಮಾಡಿ ತೊಗೊಂಬಂದಿ ನೋಡ್ರಿ. ನಾವು ಒಳಗೆ ಬಂದ್ವಿ. ಮಳೆ ಹಚ್ಕೊಂಡ್ ಬಿಡಾಕತ್ಬಿಡ್ತೀವಿ. ಇಲ್ಲಿ ಮನ್ಕೊಂಡಿದ್ದೆ ಅಷ್ಟು ಅಡ್ಡಾಡ್ ಮಾಡಿದ್ರೆ ಸುಸ್ತು ಆಗ್ಬಿಡ್ತ್ರಿ. ಅಮ್ಮ ಬೇಕತ್ತರಿ ಹೊರಗೆ ಬಾರ ಯವ್ವ ನಿನ್ಗೆ ಎಷ್ಟು ಹೇಳ್ಬೇಕಂತ ಒಂದ್ಸಲ ಕರೆದ್ರಿ ಹೋಗ್ಲಿ. ನಾನು ಈಗ ಒದರಾಡಕತ್ಬಿಟ್ಟಾರ ನೋಡ್ರಿ. ಅಮ್ಮ ಸೋರಾಕತ್ಬಿಡಮ್ಮ ಮತ್ತೆ ಇಲ್ಲಿ ಅಷ್ಟು ಸಿಮೆಂಟ್ ಹಾಕಿ ಬಂದ್ರು ನೋಡ್ರಿ. ಫಸ್ಟ್ ಗಿಳಿಯದ ಇಲ್ಲಿ ರೀ ಅದೇ ಆ ಸಿಮೆಂಟಿಂದ ಒಂದು ಅರ್ಥ ಇದು ಆಗ್ಬಿಡೈತ್ರಿ ನಮ್ಮ ಮನೆ ಮ್ಯಾಗಿ ನೋಡ್ರಿ ಹೆಂಗೆ ಸೋರಾಕತ್ ನೋಡ್ರಿ ಅನ್ನೋದು ಅಂತೆ ರೀ. ಎಲ್ಲ ಕಡೆ ನೀರು ರೀ. ಒಳಗೆ ಹೋದ್ರೆ 4 ಕಡೆ ಹೊರಗೆ ಬಂದ್ರಿ ಇಲ್ಲ ಮತ್ತೆ ಹಂಗೆ ಗೂಣೆ ಎಲ್ಲ ತುಂಬಿರುತ್ತೆ ನಮ್ದು ಇದು ಹೊಂಟ್ಬಿಟ್ಟಮ್ಮ ಚಪ್ಪಲಿ ಗೂಣೊಳಗೆ ನೀರೆಲ್ಲ. ಅಲ್ಲಿ ಒಂದು ಇದನ್ನು ಹಾಕ್ಬೇಕೈತೇನ್ರಿ ಅದು ಹೊರಗೆ ಹಳೆ ಚಿಲ್ಲ ಅಂತದ್ರಿ ಅಂದ್ರೊಳಗೆ ನೀರು ಬರ್ತಿದ್ದಿಲ್ಲ ರೀ. ನೋಡ್ರಿ ಗೋಡೆಗ ನೀರು ಇಳ್ಯಾಕತ್ಬಿಟ್ಟವಮ್ಮ ಅಮ್ಮ. ನೋಡ್ರಿ ಲೈಟಿಂದ ಇದ್ರೊಳಗೆ ನೀರು ಹೆಂಗೆ ಬರಕತ್ತವಮ್ಮ ಅಲ್ಲಿ. ಏನು ರೀ ಲೇವ ಇದು ಇಲ್ಲಿ ನೋಡಿ ಇಲ್ಲಿಂದ ಏನಾಗ್ಬಿಡ್ತಾರೆ ಆಗಲಿ ಅದು ಬಾರಿ ಬಿ ತೆಗಿಯವನ್ನ ಅಷ್ಟನ್ನ ಇದೆಯನ ಯಾ ಹಿಂಗೆ ಹೊಡ್ಯಾಕೈತಿ ಹಿಂಗೆ ಹೊಡ್ಯಾಕತ್ತಾನ ಮಳೆ ಇದು ಈಗ ಈಗ ಬಿತ್ತನ ಏನ್ರ ಬಿತ್ತ ಏನು ಹಂಗಾರಲ್ಲಿ ಮೇಲೆ ಅಲ್ಲೊಂದು ಏನು ಚೀಲ ಹಾಕ್ಬೇಕೈತಲ್ಲಿ ಏನು ಮಾಡಕ ಊಟ ಮಾಡಕತ್ತ ಜಗಳ ತಕ್ಕೊಂತ ಹಾಂ ತರಕಾರಿ ತೆಗಿತಾರೆ ಇಲ್ಲಿ ಇದ್ದೈತೆ ಅರ್ಶಿ ಏನು ಮಣ್ಣು ನೋಡಿ ಇಲ್ಲಿ ಪೋಟಾನಿ ನೋಡ್ರಿ 20 ರೂಪಾಯಿ ತಗೊಂಡು ಕೊಟ್ರು ಭಾಳ ಕೊಟ್ರು ನೋಡ್ರಿ ಪೋಟಾನಿ. ನಿಂಬೆ ಹಣ್ಣು ರೀ ಸೌತೆಕಾಯಿ ತೊಗೊಂಬಂದ್ವಿ. ಈ ಥರ ಸೌತೆಕಾಯಿ ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಬಂದಿವಿ ರೀ. ಇಂಥವು ಜವಾರಿ ಕೊತ್ತಂಬರಿ ಸೊಪ್ಪು ನೋಡ್ರಿ 30 ರೂಪಾಯಿ ರೀ ಅಷ್ಟು 2 ಸೀಡು. ಮತ್ತು ಇದು ಗೋಂಜಾಳ ಇದ್ದು ಅವು ತೊಗೊಂಬಂದಿರಿ. ತೊಗೊಂಡು ಒಂದು ಇದನ್ನು ತೊಗೊಂಡು ರೊಕ್ಕ ಇದು ಅನ್ಸೋದು ನಾ ಅದಕ್ಕೆ ನಾನು ಒಂದು ಕೈ ಹರಕೈ ಅಂತಾರಲ್ಲ ರೀ ಹರಕೈ ನಿಲ್ಲಂಗೆ ಇಲ್ಲ ನನ್ನ ಕಡೆ ರೊಕ್ಕ ರೀ ಹಂಗಾಗ್ಬಿಡುತ್ತೆ. ಅದಕ್ಕೆ ಅರಿಪ ತೊಗೊಂಬಂದೀನಿ ರೀ. ಅದು ಅರಿಪಾಗ ಅರ್ಶಿಯಾಗ ಇರಲಿ ಅಂತೇಳಿ ತೊಗೊಂಬಂದೀನಿ ರೀ. ಅವ್ನು ಅಕ್ಕಿ ತಿಸ್ಕೊಂಡು ಅದೇನೋ ನೋವಾಗೈತೆ ಅನ್ನೋಕೆ ಅದಕ್ಕೆ ಕಡಿಮೆ ಆಯ್ತಾನ ಅರ್ಶಿ ಅವನು ಕಡಿಮೆ ಆಗಲಿಲ್ಲ. ಈ ಕಡೆ ಸೈಡ್ ಅಷ್ಟೊಂದು ನೋವಾಗೈತೆ ಅದು. ಹ್ಞೂ
ಅವ್ನು ಹಾಕೊಂತೇನು ಬಂಗಾರದು ಕಡಿಮೆ ಆಕೈತಿ 2 ದಿನ ಹಾಕ್ಯಂಡಿ ಅಂದ್ರೆ ಹೋದ್ಲೆ ಈಗೇನು ಕಾಲೇಜ್ಗೆ ಹೋಗಂಗಿಲ್ಲ ಮನೆಯಾಗಿದ್ದಾಗ ಹಾಕ್ಯ ಬಂಗಾರಿ ಮೂಸ ಆಯ್ತವು ಮಳೆ ಮಾಡಿನೂ ಫುಲ್ ಐತ್ರಿ ಅಮ್ಮ ಅಂಗಡಿ ಹೋಗಲಿಲ್ಲ ಕರೆಂಟ್ ಇಲ್ಲರಿ ಎಷ್ಟೋತದ ಒಂದು 2 ತಾಸಿನ ಮೇಲೆ ಮಳೆ ಬರಾಕತ್ತಲ್ರಿ ಅವಾಗ ಹೋಗಿ ಕರೆಂಟ್ ಇನ್ನೂ ಬರೋಂಥ ಮಾತಾ ಇಲ್ಲ ರೀ ನಾನೀಗ ಸಾಯಂಕಾಲ ಮತ್ತೆ ದೇವ್ರ ದೀಪ ಹಚ್ಚಿದ್ದೆ ಫ್ರೆಂಡ್ಸ ಮತ್ತು ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.